ಸಿಟಿ ರವಿ ಬಂಧನದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಈಗ. ಬೆಳಗಾವಿ ಏರ್ಪೋರ್ಟ್ನತ್ತ ಸಿಟಿ ರವಿಯನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಬಹುಶಃ ಏನು ಅಂತಂದರೆ ಬೆಂಗಳೂರಿಗೆ ಕರ್ಕೊಂಡ್ಬರ್ಬೋದು, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವ್ರನ್ನ ಹಾಜರುಪಡಿಸ್ತಾರ ಗೊತ್ತಿಲ್ಲ. ಬೆಳಗಾವಿ ಏರ್ಪೋರ್ಟ್ ಕಡೆಗೆ ಸಿಟಿ ರವಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇದೆಲ್ಲವನ್ನು ಕೂಡ ಪೊಲೀಸರು ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ತೊಂದರೆಗಳಾಗ್ಬಿಡಬಾರ್ದು, ಯಾವುದೇ ಬೇರೆ ಹಂಗಾಮ ಬೇರೆ ಸಮಸ್ಯೆಗಳು ಸೃಷ್ಟಿಯಾಗ್ಬಿಡಬಾರ್ದು. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ನಾವು ನೋಡ್ತಾ ಇದ್ದೀವಿ ಏನು ಅಂದರೆ ಒಂದು ಕಡೆಗೆ ಕೆಲವೇ ಕ್ಷಣಗಳಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಆದರೆ ಇನ್ನೊಂದು ಕಡೆಗೆ ಅವ್ರನ್ನ ಏರ್ಪೋರ್ಟ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಿದು ಅಂದರೆ ಬೆಂಗಳೂರಿಗೆ ಏನಾದರೂ ಕರ್ಕೊಂಬರ್ತಾ ಇದ್ದಾರಾ? ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಏನಾದರೂ ಕರ್ಕೊಂಬರ್ಬೋದು? ಏನಿದು ಕತೆ? ರಂಗನಾಥ್, ಏನು ಬೆಳಗಾವಿ ನಗರ ಠಾಣೆ ಪೊಲೀಸರು ಏನಿದ್ದಾರೆ ಈ ಒಂದು ಸಿಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಮಾಧ್ಯಮದವ್ರನ್ನ ಕಂಡು ಕಣ್ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಸಹಜವಾಗಿ ಇವತ್ತು ಏನು ನಿನ್ನೆ ರಾತ್ರಿಯಿಂದಲೂ ಕೂಡ ಠಾಣೆಯನ್ನ ಏನು ಸಿಟಿ ರವಿ ಅವರಿಗೆ ಪೊಲೀಸರು ಸುತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಇವತ್ತು ಬೆಳಗಿನ ಜಾವ ಕೂಡ ಅಂಕಲಿಗೆ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ರು. ಅಲ್ಲೇ ಅವರಿಗೆ ತಿಂಡಿಯನ್ನ ಮಾಡಿಸ್ಕೊಂಡು ಈಗ ಬೆಳಗಾವಿ ಹತ್ತ ಕರ್ಕೊಂಡು ಬರ್ತಾ ಇದ್ರು. ಬೆಳಗಾವಿ ನಗರಕ್ಕೆ ಅವರು ಎಂಟ್ರಿ ಆಗ್ತಾ ಇದ್ದಂತೆ ಮುಚ್ಚಂಡಿ ಗ್ರಾಮ ಏನಿದೆ, ಆ ಮುಚ್ಚಂಡಿ ಗ್ರಾಮದ ಬಳಿಯೇ ಎಡ ಭಾಗದಲ್ಲಿ ಏರ್ಪೋರ್ಟ್ಗೆ ಸಂಪರ್ಕಿಸುವಂತ ರಸ್ತೆಗೆ ಈಗ ಜಮೀನು ಮಾರ್ಗ ಮಧ್ಯದಲ್ಲೇ ಕರೆದುಕೊಂಡು ಹೋಗ್ತಾ ಇರುವಂತದ್ದು. ನೇರವಾಗಿ ಬೆಳಗಾವಿಗೆ ಬಂದಿದ್ರೆ ಸಹಜವಾಗಿ 8 ಕಿಲೋಮೀಟರ್ ಅಲ್ಲಿ ಅವರು ಬೆಳಗಾವಿಯನ್ನ ತಲುಪಬೇಕಿತ್ತು. ಆದ್ರೆ ಮತ್ತೆ ಪೊಲೀಸರು ರಸ್ತೆ ರೂಟ್ ಅನ್ನ ಬದಲಿಸಿಕೊಂಡಿರುವಂತದ್ದು. ಎಲ್ಲ ಒಂದು ಕಡೆ ಇಲ್ಲಿ ಸಮಯ ಟೈಮ್ ಪಾಸ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಬೆಳಗ್ಗೆ 10 ಗಂಟೆಗೆ 10ರಿಂದ 10:30 ಕೋರ್ಟ್ಗೆ ಹಾಜರುಪಡಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪೊಲೀಸರು ಹೇಳ್ಕೊಂಡಿದ್ರು. ಆದ್ರೆ ಸದ್ಯ ಈಗ ಹೋಗ್ತಾ ಇರುವಂತ ರಸ್ತೆ ಇನ್ನೂ ಕೂಡ ಬೆಳಗಾವಿಗೆ ದೂರ ಆಗ್ತಾ ಇರುವಂತದ್ದು. ಸಹಜವಾಗಿ ಇಲ್ಲಿಂದ ಏರ್ಪೋರ್ಟ್ ಸುಮಾರು ಒಂದು 5 ಕಿಲೋಮೀಟರ್ ಇದೆ, ಅಲ್ಲಿಂದ ಮತ್ತೆ ಬೆಳಗಾವಿ ಸಿಟಿ 12 ಕಿಲೋಮೀಟರ್, ಒಟ್ಟು 17ರಿಂದ 18 ಕಿಲೋಮೀಟರ್ ಹೋಗ್ಬೇಕಾಗತ್ತೆ. ಸೊ ಸುಮಾರು ಒಂದು 20ರಿಂದ 25 ನಿಮಿಷ ಸಮಯಾವಕಾಶ ಕೂಡ ಆಗುತ್ತೆ. ಹೀಗಾಗಿ ಕೋರ್ಟ್ ಮುಂದೆ ಸರಿಯಾದ ಸಮಯಕ್ಕೆ ಕರೆದುಕೊಂಡು ಹೋಗ್ಬೇಕಂತೇಳಿ ಈ ರೀತಿ ರಸ್ತೆಗಳನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ಕೂಡ ಮೂಡ್ತಾ ಇರುವಂತದ್ದು. ಇನ್ನೊಂದು ಕಡೆ ಕೋರ್ಟ್ ಬಳಿ ಈಗಾಗಲೇ ಬಿಜೆಪಿ ಅವರು ಕೂಡ ಜಮಾಯಿಸಿದ್ದಾರೆ. ಅದರ ಜೊತೆಗೆ ಸಿಟಿ ರವಿ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ನ್ಯಾಯಾಧೀಶರ ಮುಂದೆ ಪೊಲೀಸರು ಸಿಟಿ ರವಿ ಅವರನ್ನ ಹಾಜರುಪಡಿಸಿದ ಬಳಿಕ ಮುಂದಿನ ಕಾನೂನು ರೀತಿ ಕ್ರಮಗಳನ್ನ ಯಾವ ರೀತಿಯಾಗಿ ವಹಿಸಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಚಿಂತನೆ ನಡೆಸಿರುವಂತದ್ದು. ಇದರ ಜೊತೆಗೆ ಪೊಲೀಸರು ಕೂಡ ಏನು ಈಗಾಗಲೇ ಸಂಬಂಧಪಟ್ಟಂತೆ ಈ ಸಿಟಿ ರವಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ತಜ್ಞರ ಸಲಹೆಯನ್ನ ಪಡಿತಾ ಇದ್ದಾರೆ. ಅದರ ಜೊತೆಗೆ ಹಿರಿಯ ಅಧಿಕಾರಿಗಳ ಸಲಹೆ ಕೂಡ ಪಡಿತಾ ಇರುವಂತದ್ದು. ಸದ್ಯ ಈ ಒಂದು ಪ್ರಕರಣದಲ್ಲಿ ಹಿರಿಯ ಅಧಿಕಾರಿಗಳು ಏನು ಸೂಚನೆಯನ್ನ ಕೊಡ್ತಾ ಇದ್ದಾರೆ, ಆ ಸೂಚನೆ ಮೇರೆಗೆ ಸದ್ಯ ಡಿಸಿ ಪೊಲೀಸರು ಕೂಡ ನಡೆದುಕೊಳ್ತಾ ಇರುವಂತದ್ದು ಗೊತ್ತಾಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈಗ ಏನಿದೆ ಬೆಳಗಾವಿಯ ಸಾಂಬ್ರಾ ಏರ್ಪೋರ್ಟ್ ರೋಡ್ಗೆ ಕನೆಕ್ಟ್ ಆಗುವಂತ ರಸ್ತೆಗೆ ಬಂದು ಕೂಡ್ಕೊಂಡಿರುವಂತದ್ದು ಆ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೇವೆ. ಮುಂದೆ ಹೋಗುವಂತದ್ದು ಸಾಂಬ್ರಾ ಏರ್ಪೋರ್ಟ್ ಕೂಡ ತಲುಪುತ್ತೆ. ರಂಗ ಓಕೆ, ಧನ್ಯವಾದ ಸಹದೇವ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ಅಂದರೆ ನಿನ್ನೆ ಆದಂಥ ಘಟನಾವಳಿಗಳನ್ನು ದೃಷ್ಟಿಲಿಟ್ಟುಕೊಂಡು ಬಹುಶಃ ಅಲ್ಲಿ ಅವ್ರನ್ನ ಸಬ್ಮಿಟ್ ಮಾಡಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅವ್ರು ಏನಾದರೂ ಬೆಂಗಳೂರಿಗೆ ಕರ್ಕೊಂಬರಬಹುದು. ಯಾಕಂದರೆ ನಿಮಗೆ ಗೊತ್ತಿದೆ, ಇದೊಂದು ವಿಶೇಷ ಕೋರ್ಟ್, ಇದು ಜನಪ್ರತಿನಿಧಿಗಳ ಕೋರ್ಟ್. ಜನಪ್ರತಿನಿಧಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೇ ಆದರೂ ಕೂಡ ಅವ್ರನ್ನ ಅಂದರೆ ಅಲ್ಲೂ ಕೂಡ ಅವ್ರನ್ನ ಹಾಜರುಪಡಿಸ್ಬೋದು, ಪ್ರಶ್ನೆ ಬೇರೆ. ಜನಪ್ರತಿನಿಧಿಗಳ ಕೋರ್ಟಿಗೂ ಕೂಡ ಅವ್ರನ್ನ ಹಾಜರುಪಡಿಸ್ಬೋದು. ಇದು ನಂಬರ್ 1. ನಂಬರ್ 2, ಇದಕ್ಕೆ ಸಂಬಂಧಪಟ್ಟಂಗೆ ಯಾರಾದರೂ ಒಬ್ಬ MLA ಅಥವಾ MLC ಅವ್ರನ್ನೇನಾದರೂ ಅವ್ರ ವಿರುದ್ಧ ಕೇಸ್ ದಾಖಲಾಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಸ್ಪೀಕರ್ ಇದಕ್ಕೆ ಪರ್ಮಿಷನ್ ಕೊಡಬೇಕಾಗುತ್ತೆ. ಯಾಕಂದರೆ ಇದು ಸದನದಲ್ಲೇ ನಡೆದಿರುವಂಥ ಘಟನಾವಳಿಗಳು. ಸೊ ಇದು ಕೂಡ ಭಾಳ ಗಮನಿಸಬೇಕಾದಂಥ ಸಂಗತಿ. ಸಭಾಪತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರ್ಮಿಷನ್ ಕೊಡಬೇಕು. ಇನ್ನೊಂದು ಸಂಗತಿ ಏನಂದರೆ ಇವರ ವಿರುದ್ಧ ಆಗುವಂಥ ಕಾರ್ಯಾಚರಣೆಗಳು ಅಥವಾ ಏನಾದರೂ ತನಿಖೆಗಳಿರ್ತಾವಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಸಭಾಪತಿಯವರ ಒಪ್ಪಿಗೆ ಕೂಡ ಇಲ್ಲಿ ಬೇಕಾಗುತ್ತೆ. ಯಾಕಂದರೆ ಸಭಾಪತಿ ಅದನ್ನ ಹೆಡ್ ಮಾಡ್ತಾರೆ, ಅವ್ರದ್ದೇ ಆದ ನಿರ್ಣಯ. ಹೌದು, ಇದು ಈ ರೀತಿ ತನಿಖೆ ಆಗಬೇಕು, ತನಿಖೆ ಆಗಬಾರದು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ನಿಜಕ್ಕೂ ಸಭಾಪತಿ ಹಾಗಾದರೆ ಏನಾದರೂ ಪರ್ಮಿಷನ್ ಕೊಟ್ಟಿದ್ದಾರಾ? ಏನೆತ್ತ ಸಭಾಪತಿ ಹಾಗಾದರೆ ಪರ್ಮಿಷನ್ ಕೊಟ್ಟಿದ್ರೆ ಸಭಾಪತಿ ನಡ್ಕೊಂಡಂಥ ರೀತಿ ಸರಿ ಇಲ್ಲ ಅಂತ DK ಶಿವಕುಮಾರ್ ಯಾಕೆ ಹೇಳ್ತಾ ಇದ್ರು? ಈ ರೀತಿ ಪ್ರಶ್ನೆಗಳು ಕೂಡ ಅತ್ಯಂತ ಸಹಜವಾಗಿ ಉದ್ಭವ ಆಗ್ತಾಯಿವೆ.